ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಬಂದಿದ್ವಿ. ಆದ್ರೆ 63ನೇ ಭಾಗದಿಂದ ದೇಹದ ಕುರಿತಾಗಿ, ಎಸ್ಪೆಷಲಿ ಗಲಾತಿಯವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಪ್ರಕಾರ ಶರೀರ ಭಾವದ ಕರ್ಮಗಳು, ನಾವು ಅವತ್ತು ನಾವು ನೋಡಿದ್ವಿ 14 ಈ ಕರ್ಮಗಳಿದೆ. ಶರೀರ ಭಾವದ ಕರ್ಮಗಳು ಅಂತ ಹೇಳುವ ಈ 14 ಕರ್ಮಗಳು. ಈ ಕರ್ಮಗಳಿಂದ ನಮ್ಮ ದೇಹವನ್ನು ಆತ್ಮನಲ್ಲಿ ನಡೆಸಬೇಕಾಗಿ ಅದಕ್ಕೆ ಏನ್ ಮಾಡಬೇಕು ಅಂತ ಪವಿತ್ರಾತ್ಮನ ಕೃಪಾವರದಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ವಿ. ಕಳೆದ ಭಾಗದಲ್ಲಿ 7ನೇ ವಿಷಯವಾಗಿರೋದಂತ ಜಗಳ ವಿಷಯದ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಏನಂತ ಹೇಳಿದ್ರೆ, ದೇವರ ಮಕ್ಕಳು ಜಗಳ ಮಾಡಬಾರದು, ನಾಲಿಗೆಯು ತುಂಬಾ ಜಾಗ್ರತೆಯಿಂದ ತುಂಬಾ ಹುಷಾರಾಗಿ ನಾವು ಮಾತಾಡಬೇಕು, ಕ್ಷಮಿಸುವ ಸ್ವಭಾವ ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನ ಆ ಶಿಷ್ಯರ ಕಾಲಿಗಳು ತೊಳೆಯುವಾಗ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ, ಒಂದು ವೇಳೆ ಯೇಸು ಕ್ರಿಸ್ತನ ಹೇಳ್ಬೋದಿತ್ತು, ನೀನು ನನ್ನನ್ನು ಹೆಂಗೂ ಹಿಡ್ಕೊಡುವನೋ, ನಿನ್ ಕಾಲು ನಾನು ತೊಳೆಯಲ್ಲ ಅಂತ ದೂರ ಮಾಡ್ಲಿಲ್ಲ. ಎಲ್ಲ ತಿಳಿದ್ರು ಕೂಡ ಆ ಕ್ಷಮಿಸುವ ಸ್ವಭಾವದಲ್ಲಿ ನಮ್ಮ ಶತ್ರು ಅಂತ ನಾವು ತಿಳಿದು ಇವನಿಂದ ನಮಗೆ ಮೋಸ ಆಗುತ್ತೆ ಅಂದ್ರ ತಿಳಿದಾದ್ಮೇಲೇನು ಕರ್ತನ ಪ್ರೀತಿ ನಮ್ಮಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಕ್ಷಮಿಸುವ ಸ್ವಭಾವ ಗುಣವನ್ನು ಇರಬೇಕು. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿ ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ ಬಹಳ ಸುಂದರವಾಗಿ ಶ್ರೇಷ್ಠವಾಗಿರೋ ಒಂದು ವಿಷಯ. ಯಾಕಂದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್. ಆಕ್ಚುಲಿ ನಮ್ಮ ವೈರಿಗಳನ್ನು ಪ್ರೀತಿ ಮಾಡಿ ನಮಗೆ ಹಿಂಸೆ ಕೊಡೋರನ್ನೇ, ನಮಗೆ ಮೋಸ ಮಾಡೋರನ್ನೇ, ನಮ್ಮನ್ನು ಶತ್ರುಗಳಂತ ನೋಡೋ ಒಂದು ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋದಂತ ಹೇಳಿದ್ರೆ, ಪ್ರೀತಿ ಮಾಡೋದಂತ ಹೇಳಿದ್ರೆ ಒಂದು ಎಕ್ಸ್ಟ್ರೀಮ್ ಲೆವೆಲ್. ಅದು ನಮ್ಮ ಸಾಧಾರಣ ಮೈಂಡ್ ಇಂದ ನಮಗೆ ಇಲ್ಲ, ನಮ್ಮ ಮನುಷ್ಯಗ ಆ ಒಂದು ಚಿಂತೆಯಿಂದ ಅದಾಗಲ್ಲ, ಆಲೋಚನೆಯಿಂದ ಆಗಲ್ಲ, ಶಕ್ತಿಯಿಂದ ಆಗಲ್ಲ. ಅದಕ್ಕೆ ನಮಗೆ ಪವಿತ್ರಾತ್ಮನ ಕೃಪಾವರ, ಆ ಪವಿತ್ರಾತ್ಮನ ಹೇಳಿಕೊಡುವಂತ ದೇವರ ವಾಕ್ಯದ ಶಕ್ತಿ ನಮ್ಮಲ್ಲಿರಬೇಕು. ಪವಿತ್ರ ಆತ್ಮನ ಪ್ರಭಾವವನ್ನು ನಮ್ಮಲ್ಲಿ ಇದ್ರೆ ಮಾತ್ರನೇ ಈ ಎಕ್ಸ್ಟ್ರೀಮ್ ಯೇಸು ಕ್ರಿಸ್ತನ ಮಾತ್ರ ಎಕ್ಸಾಕ್ಟ್ಲಿ ಅದು ಸಾಧ್ಯವಾಗಿರೋದು. ಆ ಶತ್ರು ಇಡೀ ನನ್ನನ್ನೇ ಎಷ್ಟು ನೋವು ಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ನೋವು ಕೊಟ್ಟು ಆ ಶಿಲುಬೆ ಮರಣಕ್ಕೆ ಕಾರಣ, ಅಲ್ಲಿ ನನ್ನ ಹಿಡ್ಕೊಡುವಂತ ವ್ಯಕ್ತಿ ಮುಂದೆ ಕೂತಿದನು ಕೂಡ ಅವನೊಟ್ಟಿಗೆ ಜೊತೆಯಲ್ಲಿ ಊಟ ಮಾಡಾದ್ಮೇಲೆ ಅವನ್ ಎದ್ದು ಅವನ ಕಾಲು ತೊಳೆದು ಒರೆಸಿ, ನೋಡಿ ಎಲ್ಲರಿಗೇನು ತುಂಬಾ ಮಾದರಿ ತೋರಿಸಿದ ವಿಷಯ ಇದು. ನಾವು ಜಗಳದ ವಿಷಯದಲ್ಲಿ ನೋಡಿದ್ದೀವಿ. ಯಾಕಂದ್ರೆ ಶತ್ರುಗಳನ್ನ ನಾವು ಪ್ರೀತಿ ಮಾಡುವ 100% ನಮ್ಗೆ ಏನಾಗುತ್ತೆ ಹೇಳಿ, ಅಟ್ ದ ಸೇಮ್ ಟೈಮ್ ನಮ್ಗೆ ಅವ್ರ ಮೇಲೆ ಪ್ರೀತಿ ಇರುತ್ತೆ. ಅವ್ರ ಮೇಲೆ ಶತ್ರುತ್ವ ನಾವು ಇಟ್ಕೊಂಡು ಜಗಳ ಮಾಡ್ಲಿಕ್ಕೆ ಹೋಗುವಾಗ ಅದು ವಿರುದ್ಧವಾಗಿರೋದು. ಆದ್ರೆ ಅವ್ರ ಕ್ಷಮಿಸುವ ಸ್ವಭಾವ ನಮ್ಮಲ್ಲಿ ಇದ್ರೆ ಆ ಜಗಳ ಮಾಡದಂತ ಒಂದು ಸ್ವಭಾವ, ಆ ಕರ್ಮ, ಶರೀರ ಭಾವಗಳ ಆ ಒಂದು ಕರ್ಮ ನಮ್ಮಲ್ಲಿ ಇರಲ್ಲ. ಇವತ್ತು 8ನೇ ಕರ್ಮ ಅಂತ ಹೇಳುವಾಗ ನಾವು ಇಲ್ಲಿ ತನಕ ನೋಡಿದ ಜಾರತ್ವ, ಬಂಡುತನ, ನಚಿಕೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ. ಇವತ್ತು ಹೊಟ್ಟೆ ಕಿಚ್ಚು. ಬಹಳ ಸುಂದರವಾಗಿರೋದೊಂದು ಸಬ್ಜೆಕ್ಟ್. ಕೇಳಿಸ್ಕೊಳ್ಲಿಕ್ಕೇನು ಹೇಳಲಿಕ್ಕೇನು ತುಂಬಾ ಚೆನ್ನಾಗಿದೆ, ತುಂಬಾ ಹೇಳಲಿಕ್ಕಿದೆ ಅದ್ರ ಬಗ್ಗೆ. ಈ ಹೊಟ್ಟೆ ಕಿಚ್ಚು ಅಂತ ಹೇಳುವಾಗ ಅದು ಏನಂತ ಹೇಳಿದ್ರೆ, ನಾರ್ಮಲಿ ಹೊಟ್ಟೆ ಕಿಚ್ಚು ಇಲ್ಲದ್ರೆ ಅಸೂಯೆ ಅಂತ ಹೇಳುವಾಗ ಇಟ್ಸ್ ಎ ಕಾಂಪ್ಲೆಕ್ಸ್. ಅದು ಯಾವ ರೀತಿ ಅಂದ್ರೆ ಒಂಥರ ನೆಗೆಟಿವ್ ಇಮೋಷನ್. ಅಂದ್ರೆ ನಮಗೆ ಇನ್ನೊಬ್ಬರ ಮೇಲೆ ಇಲ್ಲಾಂದ್ರೆ ಇನ್ನೊಬ್ಬರಿಗೆ ನಮ್ಮ ಮೇಲೆ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಆಗಿ ಯಾವುದೋ ಒಂದು ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಅಂದಲ್ಲ, ಅದೆಲ್ಲಾ ವಿಷಯದಲ್ಲಿ ಒಂದೊಂದು ವಿಷಯದಲ್ಲಿ ಹೇಳೋದಾದ್ರೆ ಈಗ ಕಾಮನ್ ಫ್ಯಾಕ್ಟ್ಸ್ ಕೆಲವೊಂದು ವಿಷಯದಲ್ಲಿ ನಾನು ಸಿಂಪಲ್ ಆಗಿ ಕೆಲವೊಂದು ವಿಷಯ ಹೇಳಿದ್ರೆ, ಈ ಹೊಟ್ಟೆ ಕಿಚ್ಚು ಯಾವ್ದು ಬರೋದು ಅಂತ ಹೇಳಿದ್ರೆ, ಈಗ ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಇರ್ಬೋದು, ಪ್ರೊಫೆಷನಲ್ ಲೈಫ್ ಅಲ್ಲಿ ಇರ್ಬೋದು, ಈವನ್ ರೊಮ್ಯಾಂಟಿಕ್ ಲೈಫ್ ಅಲ್ಲಿ ಇರ್ಬೋದು. ಈ ಕಾಲದಲ್ಲಿ ಅದೇ ಹೆಚ್ಚಾಗಿರೋದು ವಿಷಯ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇಟ್ಸ್ ಅ ಫೀಲಿಂಗ್ jealous when a partner seems to be focusing their affair. ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ತುಂಬಾ ಇಷ್ಟ ಆಗಿರೋದಂತ ವ್ಯಕ್ತಿ, ನಮ್ಮ ಜೊತೆಯಲ್ಲಿ ಒಂದು ವ್ಯಕ್ತಿ, ಅವರದ್ದು ಅಟೆನ್ಷನ್ ಇಲ್ಲಾಂದ್ರೆ ಅವ್ರಿಗೆ ಅದ್ರ ಮಧ್ಯದಲ್ಲಿ ಇನ್ನು ಯಾರಾದ್ರೂ ಹೊಸಬರು ಬರುವಾಗ ಇವರದು ಅಟೆನ್ಷನ್ ಅವರ ಕಡೆ ತಿರುವಾಗ, ಇಲ್ಲಾಂದ್ರೆ ಅವರದ್ದು ಅಟೆನ್ಷನ್ ಇವರ ಮೇಲೆ ಬರುವಾಗ ಆಟೋಮ್ಯಾಟಿಕ್ ಆಗಿ ಪಕ್ಕದಲ್ಲಿರುವವರು ನಮಗೆ ಖಂಡಿತವಾಗ್ಲೂ ಒಂದು ಹೊಟ್ಟೆ ಕಿಚ್ಚು ಬರುತ್ತೆ. ಯಾಕೆಂದ್ರೆ ಇವ್ರು ಯಾಕೆ ಇವ್ರನ್ನ ನೋಡ್ಬೇಕು, ಇವ್ರು ಯಾಕೆ ಇವ್ರನ್ನ ಮಾತಾಡ್ಬೇಕು, ಯಾಕೆ ಆ ಕಡೆ ತಿರುಗ್ತಾ ಇರೋದು, ಅವ್ರ ಇಷ್ಟ ಇಲ್ಲ, ಅವರು ದೂರ ಇರಬೇಕು ಅಂದ ಒಂದು ಉದ್ದೇಶದಲ್ಲಿ ಇದೊಂದು ಆ ಒಂದು ರೇಂಜಲ್ಲಿ ನೋಡೋದಾದ್ರೆ, ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ನೋಡುವಾಗ ಈಗ
ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಒಂದು ಈ ಸ್ಕೂಲಲ್ಲಿ ಒಳ್ಳೆಯಲ್ಲಿರುವ ನಮ್ಗೆ ಗೊತ್ತು, ಒಂದು 4-5 ಜನ ಒಂದು ಗ್ರೂಪ್, ಒಂದು ಫ್ರೆಂಡ್ಶಿಪ್ ಇರುತ್ತೆ. ಅದು ಎಲ್ಲಾದ್ರೂ ಕೂಡ ಒಂದೊಂದು ಮಿನಿಟ್ ಇಂಟಿಮೆಸ್ ಇರೋದಂತ 3-4 ಜನ. ಇದಕ್ಕೆ ತಂಗೆ ಒಂದಿನ ಒಬ್ರು ಅಲ್ಲಿ ಎಂಟರ್ ಆಗ್ತಾರೆ. ಒಬ್ರು ಅಲ್ಲಿ ಎಂಟರ್ ಆಗುವಾಗ ಏನಾಗುತ್ತೆ ಅಂದ್ರೆ, ಆ ಹೊಸ ವ್ಯಕ್ತಿ ಬರುವಾಗ ಬೇರೆಯವ್ರ ಕಡೆ, ಬೇರೆಯವ್ರದ್ದು ಅಟೆನ್ಷನ್, ಅಫೆಕ್ಷನ್ ಆ ವ್ಯಕ್ತಿ ಕಡೆ ತಿರುಗುವಾಗ ಆಟೋಮ್ಯಾಟಿಕಲಿ ಇನ್ನೊಬ್ರಿಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮೇಲೆ ಒಂದು ಹೊಟ್ಟೆ ಕಿಚ್ಚು, ಹಸು, ಇಲ್ಲಾದ್ರೆ ಯಾಕೆ ಮಾತಾಡ್ಬೇಕು, ಏನ್ ದೂರ, ಒಂಥರ ಇಷ್ಟವಿಲ್ಲ, ಅವ್ರು ನಮ್ಮ ಜೊತೆ ಸೇರೋದು ಇಷ್ಟ ಇಲ್ಲ, ಇಷ್ಟ ಆಗಲ್ಲ ನನಗೆ, ಈ ತರ ಒಂದು ಕಾಂಪ್ಲೆಕ್ಸ್ ಈ ಫ್ಯಾಮಿಲಿಯಲ್ಲಿ ಒಂದು ವಿಷಯ ಇದೆ. ಇದೇ ರೀತಿಯಲ್ಲಿ ಫ್ಯಾಮಿಲಿಯಲ್ಲಿ ಅಂತ ಹೇಳಿದ್ರೆ, ಈಗ ತಂದೆ ತಾಯಿಗಳು ಯಾವ್ದಾದ್ರು, ಈಗ ಕೊನೆ ಮಗನ ಇರ್ಬೋದು, ಇಲ್ಲ ಆದ್ರೆ ಮೊದಲನೇ ಮಗ ಇರ್ಬೋದು, ಮಗಳು ಇರ್ಬೋದು, ಯಾರಿಗಾದ್ರೂ ಒಬ್ರ ಮೇಲೆ ಏನಾದ್ರೂ ಒಂದ್ ಸ್ವಲ್ಪ ಪ್ರೀತಿ ಹೆಚ್ಚಾಗಿ ತೋರಿಸಿದ್ರೆ, ಬಾಕಿ ಇರೋದು ಮಕ್ಕಳಿಗೆ ಏನಾಗುತ್ತೆ ಹೇಳಿ, ಹೊಟ್ಟೆ ಕಿಚ್ಚಾಗುತ್ತೆ. ಆ ಮಗು ಮೇಲೆ ಸಿಟ್ಟು ಬರುತ್ತೆ. ಆಗದಷ್ಟು ಆ ಮಗುನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ತಂದೆ ತಾಯಿಗೆ ಅವನ ಮೇಲೆ ಅವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇದೆ, ನಮ್ಮನ್ನ ಕಂಡ್ರೆ ಆಗಲ್ಲ. ಇದು ಆಕ್ಚುಲಿ ಮಿಸ್ಟೇಕ್ ತಂದೆ ತಾಯಿಗಳದ್ದು, ಆದ್ರೆ ಇದೊಂದು ಫಲ ಅನುಭವಿಸ್ತಾ ಇರೋದು ಅಂತ ಹೇಳಿದ್ರೆ ಆ ಮಗು. ಇದು ಫ್ಯಾಮಿಲಿಯಲ್ಲಿ. ಇನ್ನೊಂದು ಪ್ರೊಫೆಷನಲ್ ಲೈಫ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಒಂದೇ ರಾಂಗಲ್ಲಿ ಕೆಲಸ ಮಾಡ್ತಾ ಇದ್ರೆ, ಒಬ್ರಿಗೆ ಪ್ರಮೋಷನ್ ಆಯ್ತು, ಸೇಮ್ ಕ್ಯಾಟಗರಿ ಸೇಮ್ ಇದ್ರಲ್ಲಿ ಒಬ್ರಿಗೆ ಪ್ರಮೋಷನ್ ಆಯ್ತು. ಇಲ್ಲಾಂದ್ರೆ ಒಬ್ರು ಮಾಡಿದ ಕೆಲಸಕ್ಕೆ ಮಾತ್ರ ಯಾವಾಗಲೂ ಸೀನಿಯರ್ಸ್ ಅವರನ್ನೇ ಹೊಗಳಿದ್ರೆ, ಆಟೋಮ್ಯಾಟಿಕ್ ಆಗಿ ನಮ್ಮನ್ನ ಹೊಗಳ್ತಾ ಇಲ್ಲ, ನಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ನಮ್ಗೆ ಯಾವನ್ ಸಿಗ್ತಿಲ್ಲ ಇರುವ ಈ ವ್ಯಕ್ತಿಯ ಮೇಲೆ ಒಂದು ಪ್ರೊಫೆಷನಲ್ ಜೆಲಸ್ ಆಟೋಮ್ಯಾಟಿಕ್ ಆಗಿ ಉಂಟಾಗಿ. ಇದು ಪ್ರಾಪಂಚಿಕವಾಗಿರುವ ಮನುಷ್ಯನ ಕ್ಯಾರೆಕ್ಟರ್. ಅದು ಅವನ ಈ ತರ, ಅವನ ಇಷ್ಟ ಇಲ್ಲ ಇದರಲ್ಲಿ ಮೇಲೆ ಅವನು ಒಂಥರ ಅದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಹಂಗ್ ನೋಡುವಾಗ ಈಗ ಬಟ್ ಬೈಬಲ್ನಲ್ಲಿ ಇದೇನಾಗುತ್ತೆ ಅಂತ ಹೇಳಿದ್ರೆ, ಅಬ್ಸಲ್ಯೂಟ್ಲಿ ಈ ಜಲಸನ್ನ ಅನ್ಫೇತ್ಫುಲ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ನಂಬಿಕೆ ಇಲ್ಲದ ವ್ಯಕ್ತಿ, ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದಂತ ವ್ಯಕ್ತಿಗೆ ಮಾತ್ರನೇ ಇನ್ನೊಬ್ಬರ ಮೇಲೆ ಹೇಳಬಹುದು, ಬೇಕಾದ್ರೆ ಬಾಯಲ್ಲಿ ಹೇಳಬಹುದು, ನನ್ನ ದೇವರ ಮೇಲೆ ತುಂಬಾ ನಂಬ್ಕೊಂಡಿದೆ. ಆದ್ರೆ ದೇವರ ಮೇಲೆ ನಿಜವಾದ ನಂಬಿಕೆ ಇರುವಂತ ವ್ಯಕ್ತಿಯ ಹೃದಯದಲ್ಲಿ ಈ ತರ ನಾನು ಹೇಳಿದಂತ 3-4 ಕ್ಯಾಟಗರಿ ಇದೆ, ಯಾವ ಕ್ಯಾಟಗರಿ ಆಗೋದನ್ನು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾಕಂದ್ರೆ ಈ ಹೊಟ್ಟೆ ಕಿಚ್ಚಿಗೆ ಕಾರಣ ಏನು ಹೇಳಿ, ಹೊಟ್ಟೆ ಕಿಚ್ಚಿಗೆ ಕಾರಣ ಏನಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳಿದಾರೆ, ನಮ್ಮ ಕೈ ಇಲ್ಲದಲ್ಲಿ ಇರೋದೊಂದು ವಸ್ತು, ಅದು ಎಬಿಲಿಟಿ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಮನೆ ಇರ್ಬೋದು, ಆಸ್ತಿ ಇರ್ಬೋದು, ಗಾಡಿ ಇರ್ಬೋದು, ಯಾವ್ದು ನಮ್ಮ ಕೈಯಲ್ಲಿ ಇಲ್ಲದಲ್ಲಿರೋದು ವಸ್ತು ನಮ್ಮ ಅದೇ ಸ್ಟ್ಯಾಂಡರ್ಡ್, ಅದೇ ಕ್ಯಾಟಗರಿಲಿರೋ ಒಬ್ಬ ಹೊಸದಾಗಿ ಪಡ್ಕೊಳ್ಳುವಾಗ ನಮಗೇನಾಗುತ್ತೆ, ನಿಜವಾಗ್ಲೂ ಅದು ಒಳ್ಳೇದಂತ ಹೇಳ್ತಾ ಇರೋದು. ಆಯ್ತು, ಅವನ ಕೈಯಲ್ಲಿ ಆದ್ರೂ ಆ ಕೆಲಸ ಆಯ್ತಲ್ಲ, ಅವ್ರ ಕೈಯಲ್ಲಿ ಆದ್ರೂ ಮಾಡಿದ್ರಲ್ಲ ಒಳ್ಳೇದು. ಬದಲಾಗಿ ಮನುಷ್ಯನ ಬುದ್ಧಿ ಏನಂತ ಹೇಳಿದ್ರೆ, ಬೇರೆ ಏನೋ ಕಿತಾಪತಿ ಮಾಡಿದಾರೆ, ಇಲ್ಲಾದ್ರೆ ಈ ದುಡ್ಡಲ್ಲಿಂದ ಬಂದು ಅದು ಈ ತರ ಹಿಂದೆಯಿಂದ ಅದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಇನ್ನೇನೋ ಕಾರಣಗಳು ಹೇಳ್ತಾ ಇರ್ತಾರೆ. ಇಲ್ಲಿ ಇದೇ ರೀತಿಯಲ್ಲಿ ನಾವು ಹೇಳ್ತಾರ, ಇನ್ನೊಬ್ಬನ ಕೈಯಲ್ಲಿ ಇರುವಂತದ್ದು ನನಗೆ ಬೇಕು ಎಂಬ ಆಸೆಯಿಂದ ಹುಟ್ಟುವ ಇಮೋಷನ್, ಇದು ಆಕ್ಚುಲಿ ಈ ಜಲಸ್ಸಿಗೆ ಕಾರಣವಾಗುತ್ತೆ. ಈ ಎಲ್ಲ ಎಕ್ಸಾಂಪಲ್ ತೆಗಿಯಲ್ಲ, ಬಟ್ ಕೆಲವೊಂದು ಎಕ್ಸಾಂಪಲ್ ತುಂಬಾ ನಿಮಗೆಲ್ಲ ಗೊತ್ತಿರೋದಂತ ಎಕ್ಸಾಂಪಲ್ ಆದ್ರೂ ನಮ್ಮ ಹಳೆ ಉಡಂಬಡಿಕೆಯಲ್ಲಿ ಕೆಲವೊಂದು ಎಕ್ಸಾಂಪಲ್ ಇದೆ. ಮೊದಲನೇದು ಹಳೆ ಉಡಂಬಡಿಕೆದಲ್ಲಿ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ, ಕಳೆದ ಸೇರಿನು ನಾನು ಯಾವುದೋ ಒಂದು ವಿಷಯ ಮಾತಾಡೋ ಇವರಿಬ್ಬರದ್ದು ವಿಷಯ ಹೇಳಿದೆ, ಕಾಯಿನ್ ಮತ್ತೆ ಹೇಬೇಲನ ವಿಷಯ. ಇದು ಅವತ್ತು ಎಕ್ಸ್ಪ್ಲೈನ್ ಮಾಡಿದ್ರಿಂದ ನಾನು ಇವತ್ತು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಹೇಳ್ತಾ ಇದ್ದೇನೆ. ಕಾಯಿನನು ಹೇಬೇಲನು ದೇವರಿಗೆ ಕಾಣಿಕೆ ಅರ್ಪಿಸಿದರು. ಇದರಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರೋದು ಹೇಬೇಲಿನ ಕಾಣಿಕೆ. ಹೇಬೇಲಿನ ಕಾಣಿಕೆ ಮೆಚ್ಚುಗೆ ಆಯಿತು, ದೇವರ ಅದರಲ್ಲಿ ಖುಷಿ ಆಯಿತು, ದೇವರಿಗೆ ಇಷ್ಟವಾಯಿತು ಅಂತ ತಿಳ್ಕೊಂಡ ಈ ಕಾಯಿನು ಫಸ್ಟ್ ಮೊದಲನೇದಾಗಿ ದೇವರ ಮೇಲೆ ಸಿಟ್ಟು ಮಾಡ್ಕೊಂಡ, ಅದಾದ್ಮೇಲೆ ಏನ್ ಮಾಡಿದೆ, ಅದು ತೀರಿಸಿರೋದು ಸ್ವಂತ ತಮ್ಮನ ಮೇಲೆ. ಅಂದ್ರೆ ಆ ಹೇಬೇಲನ್ನ ದೇವರು ಹೊಗಳಿರೋದು ಕಾಯಿನನಿಗೆ ಹೇಬೇಲ್ ಮೇಲೆ ಹೊಟ್ಟೆ ಕಿಚ್ಚು ಬರ್ಲಿಕ್ಕೆ ಕಾರಣವಾಯ್ತು. ಪ್ರಿಯರ, ನೀವೆಲ್ಲಾದ್ರೂ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾರು ಏನು ಹೇಳಿಲ್ಲ ಆದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಯಾರಾದ್ರೂ ಮುಂದೆ ಇನ್ನೊಬ್ರು ಅದೇ ಇದರಲ್ಲಿರುವಾಗ ಇನ್ನೊಬ್ರು
ಒಬ್ಬ ವ್ಯಕ್ತಿಯನ್ನು ಯಾವ್ದಾದ್ರು ಒಂದು ವಿಷಯದಲ್ಲಿ ಹೊಗಳಿದ್ರೆ ಆಟೋಮ್ಯಾಟಿಕ್ ಮನಸ್ಸಲ್ಲಿ ಬರುತ್ತೆ ನೋಡಿ, ಅವರಿಗೆ ಹೋಗಿ ಹೇಳ್ತಾರೆ, ನನಗೆ ಒಂದ್ಸರಿನೂ ಈ ತರ ಹೇಳೇ ಇಲ್ಲ, ಇದೇ ಕೆಲಸ ನಾನೇ ಮಾಡ್ತಾ ಇದ್ದೀನಲ್ಲ, ಎಷ್ಟೋ ವರ್ಷದಿಂದ ಇದೇ ಮಾಡ್ತಾ ಇದ್ದೀನಿ, ನನಗೆ ಒಂದ್ಸರಿನೂ ಈ ಮಾತು ಬರಲಿಲ್ಲ, ಈ ಪ್ರೀತಿಯ ಮಾತುಗಳು, ಈ ಖುಷಿ ಇದೊಂದು ನಹಿಸಿ ಆಟೋಮ್ಯಾಟಿಕ್ ಆಗಿ ಅವಾಗ ಶತ್ರು ಯಾರಾಗುತ್ತೆ ಅಂತ ಹೇಳಿರೋದು ವ್ಯಕ್ತಿಗೆ ಆಗಲ್ಲ. ಇದು ಯಾರಿಗೆ ಮೇಲಿದಾಗುತ್ತೋ, ಯಾರನ್ನೇ ಅವರು ಪ್ರೀತಿಯಿಂದ ಮಾತಾಡ್ಸ್ತಾರೆ ಅವರ ಮೇಲೆ. ಇಲ್ಲಿ ನೋಡಿ, ಕಾಯಿನಿಗೆ ಆಗಿರೋ ದೇವರು ಹೇಬೇಲನ ವಿಷಯದಲ್ಲಿ ದೇವರಿಗೆ ಖುಷಿಯಾಗಿ, ತುಂಬಾ ಖುಷಿಯಾಗಿ ಕಾಯಿನಿಗೆ ದೇವರಿಗೆ ಮೆಚ್ಚಿಯಾಗಿರೋದ್ರಿಂದ ಕಾಣಿಕೆ ಕೊಟ್ಟಿರೋ ವಿಷಯದಲ್ಲಿ ಇವನಿಗೆ ಇಷ್ಟ ಆಗಿಲ್ಲ. ಇವನ ಆ ಕೋಪ ಎಲ್ಲಿ ತೀರ್ಸಿದೆ? ಕರ್ಕೊಂಡೋಗಿ ಸ್ವಂತ ತಮ್ಮನನ್ನು ಸಾಯಿಸಿದ. ಎರಡನೇ ಒಂದು ಉದಾಹರಣೆ ನಾನು ಹೇಳ್ತೀನಿ, ಅದು ಬೇರೆ ಏನೂ ಅಲ್ಲ, ಯಾಕೋಬನ ಇಬ್ಬರ ಹೆಂಡತಿಯರು. ಇಲ್ಲಿ ನೋಡಿ, ರಾಹೇಲಳು ಮತ್ತು ಲೇಯಳು. ಆದಿಕಾಂಡ 30ನೇ ಅಧ್ಯಾಯ 1ನೇ ವಾಕ್ಯ. ಆದಿಕಾಂಡ 30ನೇ ಅಧ್ಯಾಯ 1ನೇ ವಾಕ್ಯ. ರಾಹೇಲಳು ತಾನು ಮಕ್ಕಳನ್ನು ಹೆರದೆ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ. ಸಾಕು, ಥ್ಯಾಂಕ್ ಯು. ಇಲ್ಲಿ ನೋಡಿ, ಆಕ್ಚುಲಿ ದೇವರ ಕೃಪೆಯಿಂದ, ದೇವರ ಅನುಗ್ರಹದಿಂದ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ಯಾಕೋಬನ ಫ್ಯಾಮಿಲಿ ಅಂತ ಹೇಳುವಾಗಲೇ ನಮಗೆ ಗೊತ್ತು ಅದು ಶ್ರೇಷ್ಠವಾಗಿ ಎಷ್ಟು ಚೆನ್ನಾಗಿ ದೇವರ ಅನುಗ್ರಹ ಮಾಡಿದಂತ ಆ ಒಂದು. ಅಲ್ಲಿನೂ ನೋಡಿ, ಸ್ವಂತ ಅಕ್ಕನ ಮೇಲೆ ತಂಗಿ ಹೊಟ್ಟೆ ಕಿಚ್ಚು. ಯಾಕೆಂದೇಳಿ, ಅಕ್ಕನಿಗೆ ಆಗ್ತಾ ಇರೋದು ಕೆಲಸ, ದೇವರು ಆಶೀರ್ವಾದ ಕೊಟ್ಟು ಅಕ್ಕನನ್ನ ಅನುಗ್ರಹಿಸಿ ಅವ್ರನ್ನ ಮಕ್ಕಳನ್ನ ಕೊಟ್ಟಾದ್ಮೇಲೆ ನನಗೆ ಮಕ್ಕಳನ್ನ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಅಕ್ಕನ ಮೇಲೆ. ಇದು ಆಕ್ಚುಲಿ ಇಲ್ಲಿ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಕಾಯಿನು ದೇವರ ಮೇಲೇನು ಹೇಬೇಲನ ಮೇಲೇನು ಹಸಿಟ್ಟು ತೀರ್ಸಿದ್ದೆ, ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಕ್ಕನ ಮೇಲೆ. ನಾರ್ಮಲ್ ಆಗಿ ಸಾಧಾರಣ ರೀತಿಯಲ್ಲಿ ಹೊಟ್ಟೆ ಕಿಚ್ಚೆಲ್ಲ ಬರ್ತಾ ಇರೋದು ಇದೇ ರೀತಿಯಲ್ಲಿ ಇರೋದು. ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಯಾಕೋಬನಿಗೆ. ಇಲ್ಲಿ ಪ್ರತಿಯೊಂದು ವಿಷಯವನ್ನು ದೇವರ ಆಶೀರ್ವಾದದಿಂದ, ದೇವರ ಸಹಾಯದಿಂದ, ದೇವರ ಅನುಗ್ರಹದಿಂದ ಬರ್ತಾರನ್ನ ನಂಬಿರೋದನ್ನ ಕುಟುಂಬ. ಸ್ವಂತ ಅಕ್ಕನ ಮೇಲೆ. 3ನೇ ಉದಾಹರಣೆ ನಾನು ಹೇಳ್ತೀನಿ. ಆದಿಕಾಂಡ 37ನೇ ಅಧ್ಯಾಯ 4ನೇ ವಾಕ್ಯ. ಆದಿಕಾಂಡ 37ನೇ ಅಧ್ಯಾಯ. ಅವನ ಅಣ್ಣ ತಮ್ಮಂದಿರೋ, ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಗೆ ಮಾಡಿ ಅವನೊಂದಿಗೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು. ನೋಡಿ, ಇಲ್ಲಿ ನಾನು ಆಗಲೇ ಒಂದು ವಿಷಯ ಹೇಳಿದೆ, ತಂದೆ ತಾಯಿಗಳು ಯಾವ್ದಾದ್ರು ಈಗ 5 ಮಕ್ಕಳಿದ್ರೆ ಯಾರಾದ್ರೂ ಒಂದು ಮಗು ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ತೋರಿಸಿದ್ರೆ ಬಾಕಿರೋ ಮಕ್ಕಳಿಗೆ ಅವನ ಮೇಲೆ ಸಿಟ್ಟು ಬರುತ್ತೆ. ಇಲ್ಲಿ ನೋಡಿ, ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂದು ನೋಡಿ ಯೋಸಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ, ಅದು ಅಲ್ಲದಲ್ಲೇ ಅವನು ತುಂಬಾ ಇಷ್ಟ ಆಗಿರೋದು ಮಗನಾಗಿರೋದ್ರಿಂದ ಏನ್ ಮಾಡಿದೆ, ಯಾಕೋಬ ಇವನಿಗೆ ಒಂದು ಅಲ್ಲ ಇದು ಒಳ್ಳೆ ಒಂದು ಹೊತ್ಕೊಳ್ಳಿಕ್ಕೆ ಒಳ್ಳೆ ಒಂದು ಇದು ಮಾಡ್ಕೊಡ್ತಾರೆ ನಮ್ದು ಇದರಲ್ಲಿ. ಅದು ಇದು ಇದು ಇವರಿಗೆ ಇಷ್ಟ ಆಗಿಲ್ಲ, ಯಾಕಂದ್ರೆ ಇವರಿಗೆ ಯಾರಿಗೇನು ಮಾಡಿ ಕೊಟ್ಟಿಲ್ಲ. ಅದು ಮಾಡಿ ಕೊಟ್ಟಾದ್ಮೇಲೂ ಇವನಿಗೆ ತುಂಬಾ ಇಷ್ಟ ಆಗಿದೆ ಅಂತ ಗೊತ್ತಲ್ಲ, ಆಟೋಮ್ಯಾಟಿಕ್ ಈ ಯೋಸಫಿನ ಮೇಲೆ ಅಣ್ಣ ತಮ್ಮಂದ್ರೆ ಸ್ವಂತ ತಾಯಿ ಹೊಟ್ಟೆಯಲ್ಲಿ ಇಲ್ಲಾಂದ್ರೆ ಎಂದವ್ರೆ ಒಂದೇ ತಂದೆಯ ಮಕ್ಕಳಾಗಿ ಹುಟ್ಟಿರಂತ ಇವರೆಲ್ಲರೂ ಸೇರಿ ಈ ಮಗುವಿನ ನೋಡಿ ಯೋಸಫನನ್ನು ಹಗೆ ಮಾಡಿ ಅವನ ಮೇಲೆ ಶತ್ರುತ್ವ ಮನೋಭಾವವನ್ನು ತೋರಿಸಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದ್ರು. 11ನೇ ವಾಕ್ಯ. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು. 18ನೇ ವಾಕ್ಯ. 18. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಳ್ಳುವುದಕ್ಕೆ ಒಳಸಂಚು ಮಾಡಿಕೊಂಡರು. ನೋಡಿ, ಇಲ್ಲಿ ಈ ಯಾಕೋಬನ ಮಾಡಿದ ಒಂದು ಕಾರ್ಯದಿಂದ, ಯಾಕಂದ್ರೆ ತನ್ನ ಮುಬ್ಬಿನ ವಯಸ್ಸಿನಲ್ಲಿ ಹುಟ್ಟಿರೋದು ಮಗು ಅಂತ ಹೇಳಿ ಆ ಮಗು ಮೇಲೆ ತುಂಬಾ ಪ್ರೀತಿ ತೋರಿಸುವಾಗ ನನಗೆ ಅದಕ್ಕಿಂತ ಮುಂಚೆ ಹುಟ್ಟಿರೋದ ಬಗ್ಗೆ ಯೋಚನೆ ಮಾಡಲಿಲ್ಲ. ಇನ್ನೊಂದು
ಅದಲ್ಲಿ ಆಗಿದ್ದನ್ನು ಇದು ನಮ್ಮ ತಮ್ಮ ಆ ರೀತಿಯಲ್ಲಿ ಅವನ್ನ ಪ್ರೀತಿ ಮಾಡ್ಲಿಕ್ಕೆ ಇವರಿಗೂ ಆಗ್ಲಿಲ್ಲ. ಯಾಕೆಂದ್ರೆ ತಂದೆಯ ಪ್ರೀತಿ ಹೆಚ್ಚಾಗಿ ಅವನಿಗೆ ಹೋಗ್ತಾ ಇದೆ ಅಂತ ಹೇಳಿ ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಈ ಹೊಟ್ಟೆ ಕಿಚ್ಚಿಂದ ಕೊನೆ ಸ್ಥಿತಿಯಲ್ಲಿ ಏನ್ ಬಂದೆ, ಅವನ್ನ ಕೊಲೆ ಮಾಡಿ ಯಾಕೊಬ್ಬನು ಅವ್ನು ಕಳಿಸ್ತಾನೆ, ಒಂದ್ ಕೆಲಸ ಮಾಡಿ ಅಣ್ಣಂದಿರು ಹೋಗಿ, ಇಷ್ಟು ದಿವಸ ಆಯ್ತಲ್ಲ, ಒಂದ್ ಕೆಲಸ ಮಾಡಿ, ನೀನು ಹೋಗಿ ಅವ್ರು ಹೆಂಗಿದ್ದಾರೆ ಹೇಗಿದ್ರೆ ವಿಚಾರಿಸ್ಕೊಳ್ಳಿಕ್ಕೆ ಕಳಿಸ್ತಾ ಇರೋದು. ಆದ್ರೆ ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವುದರೊಳಗೆ ಅವ್ರೇನ್ ಮಾಡಿದ್ದಾರೆ, ಅವನನ್ನು ಕೊಲ್ಲುವುದಕ್ಕೆ ಪ್ಲಾನ್ ಮಾಡ್ತಾರೆ. ನೋಡಿ ಪ್ರಿಯರಿ, ಹೊಟ್ಟೆ ಕಿಚ್ಚಂದರದೊಂದು ವಿಶ್ವಾಸಿ ಯಾಕೊಬ್ಬನ ಮಕ್ಕಳಲ್ಲಿ ಆಗ್ತಾ ಇರೋದು. ಇಲ್ಲಿ ನೋಡಿ ದೇವರ ಅನುಗ್ರಹ ಮಾಡಿದ 12 ಕುಲಗಳು. ಆದ್ರೆ ಮನುಷ್ಯನಾಗಿ ಹುಟ್ಟಾದ್ಮೇಲೆ ಖಂಡಿತವಾಗಲು ಈ ಒಂದು ವಿಚಾರ ತುಂಬಾ ಎಚ್ಚರಿಕೆಯಿಂದ ವಿಶ್ವಾಸಿಗಳ ಜೀವನದಲ್ಲಿ ವಿಶ್ವಾಸಿಗಳು ಮಾಡಬೇಕಾಗಿರೋದಂತ ಕಾರ್ಯ ಇದೆ. ಆಕ್ಚುಲಿ ಇಲ್ಲಿ 4ನೇ ಒಂದು ಉದಾಹರಣೆ ಅಂತ ಹೇಳಿದ್ರೆ 1 ಸಮುವೇಲನು 18ನೇ ಅಧ್ಯಾಯ 6ನೇ ವಾಕ್ಯ. 1 ಸಮುವೇಲನು 18ನೇ ಅಧ್ಯಾಯ. ದಾವೀದನು ಫಿಲಿಷ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರ ಸೌಲನನ್ನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು ನಾನು 1000 ಗಟ್ಟಲೆಯಾಗಿ ಕೊಂದೆನೆಂದು ಆಡುತ್ತಾರಲ್ಲ, ರಾಜತ್ವ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಸಾಕು. ಇಲ್ಲಿ ನೋಡಿ, ಇಲ್ಲಿ ಒಂದು ವಿಷಯ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಗೋಲಿಯಾತನನ್ನು ಸಾಯಿಸಿ ಇವರೆಲ್ಲ ಬಂದು ಅಲ್ಲಿ ಬರೋ ತಂಗ ಏನು ಪ್ರಾಬ್ಲಮ್ ಅಲ್ಲಿ ಇಲ್ಲ. ಸೌಲನಿಗೆ ಅವ್ರ ಮೇಲೆ ದಾವೀದನ ಮೇಲೆ ಯಾವ ರೀತಿಯಲ್ಲಿ ಹೊಟ್ಟೆ ಕಿಚ್ಚಾಗಲಿ, ಸಿಟ್ಟಾಗಲಿ, ಕೋಪವಾಗಲಿ ಯಾವುದೂ ಇಲ್ಲ. ಯಾವಾಗ ಇವರು ಹೊರಗಡೆ ಬಂದ್ಬಿಟ್ಟು ಈ ರೀತಿಯಲ್ಲಿ ದಾವೀದನನ್ನು ಹೊಗಳಿದರೋ ಆವಾಗ ಏನಾಯ್ತು ಹೇಳಿ ನೋಡಿ. ಸಂತೋಷದಿಂದ ಹಾಡುತ್ತಾ ಕುಣಿತಾ ಅರಸನಾದ ಸೌಲನು ಎದುರುಗೊಂಡ್ರು. ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಇಲ್ಲಿ ಇದು ಬರುವಾಗ 8ನೇ ವಾಕ್ಯದಲ್ಲಿ ಹೇಳ್ತಾರಂದ್ರೆ ಸೌಲನ ಮನಸ್ಥಿತಿ, ಅವನ ಮನಸ್ಸಲ್ಲಿ ಆಲೋಚನೆ ಮಾಡ್ತಾರೋ. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು ನಾನು 1000 ಗಟ್ಟಲೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ, ಇವರಿಗೆ ಮಾನ ಮರ್ಯಾದೆ ಇದೆಯಾ? ಸೌಲನ ಯೋಚನೆ ಮಾಡ್ತಾ ಇರೋದು ನನಗೆ. ಯಾಕಂದ್ರೆ ರಾಜನೇ ಯಾರು? ಅರಸನ್ ನಾನು, ಅರಸನಾಗಿರೋದು ನಾನು. ನನ್ನ ಹೆಸರು ಹೇಳೋದು ಬಿಟ್ಬಿಟ್ಟು ಇದು ಇವನ ಹೆಸರಲ್ಲಿ ಹೇಳ್ತಾ ಇದ್ದಲ್ಲಿ ಈ ಪ್ರಜೆಗಳಿಗೆ ನಾನು ಏನ್ ಮಾಡ್ಬೇಕು, ಎಂದ್ ಮಾಡ್ಬೇಕು? ಒಂದು ವೇಳೆ ಅಲ್ಲಿ ಹೆದರಿಕೆ ಬಂದಿರೋದು, ಇನ್ನೇನು ಈ ರಾಜತ್ವ ಒಂದು ಮಾತ್ರ ಅವನಿಗಿಲ್ಲ, ಬಾಕಿ ಎಲ್ಲ ಅದನ್ನ. ಯಾಕಂದ್ರೆ ಜನಗಳು ದಾವೀದನನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಅಷ್ಟು ಆ ಫಿಲಿಸ್ತೀನ ಜೊತೆ ಎಷ್ಟೋ ಯುದ್ಧಕಾಲ ಏನೇನ್ ಮಾಡಿದ್ರು ಕೂಡ ಗೋಲಿಯಾತನನ್ನ ಸಾಯಿಸ್ಲಿಕ್ಕೆ, ಆ ಯುದ್ಧವನ್ನು ಗೆಲ್ಲಲಿಕ್ಕೆ ಇವ್ರ ಕೈಲಿ ಆಗ್ತಾ ಇರ್ಲಿಲ್ಲ. ಅದು ಗೆದ್ದ ಅನಂತರ ನಿಜವಾಗ್ಲೂ ಆ ರಾಜನ ಸ್ಥಾನವನ್ನು, ಆ ಹೆಸರಿಗೆ ರಾಜನಿದೆ ಅಂತ ಅಷ್ಟೇ, ಬಟ್ ಜನಗಳ ಮನಸ್ಸಲ್ಲಿ ಒಂದು ಧೀರ ಯೋಧನಾಗಿ ದಾವೀದನು ಅದೊಂದು ಪ್ರತಿಷ್ಠೆ ಮಾಡಿ ಆ ರೀತಿಯಲ್ಲಿ ಅದಕ್ಕೆ ಅವ್ರಿಗೆ ಬಾಯಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ಇದು ಯಾರಿಗಿಷ್ಟ ಆಗಿಲ್ಲ? ರಾಜನಿಗಿಷ್ಟ ಆಗಿಲ್ಲ. ಈ ರಾಜನು ದಾಸನಾಗಿರುವಂತ ದಾವೀದನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವತ್ತಿಂದ ಅವನ್ ಏನ್ ಮಾಡಿದೆ, ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟಿದೆ. ಏನಕ್ಕೆ ಕಣ್ಣಿಟ್ಟಿದೆ ಅಂತ ಹೇಳಿದ್ರೆ ಅವನ್ ಏನ್ ಮಾಡ್ತಾರೆ, ಹೆಂಗ ಹೋಗ್ತಾ ಇದ್ದಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಇವನ್ನ ಸಾಯಿಸಬೇಕು ಅಂತ ಉದ್ದೇಶದಲ್ಲಿ. ನೋಡಿ, ಈ ಹೊಟ್ಟೆ ಕಿಚ್ಚು ಅಸೂಯೆಯಿಂದ ಹೇಳ್ತಾ ಇರೋದು ಎಲ್ಲೋ ಒಂದು ಸಣ್ಣದಲ್ಲಿ ಹುಟ್ಟುತ್ತೆ, ಯಾರಿಗೇನು ಹೇಳಲ್ಲ, ಏನದಲ್ಲಿ ಇದು ಒಳಗಡೆ ಬೆಳೆಯುತ್ತೆ, ಒಂದು ಅವಸರಕ್ಕಾಗಿ ಕಾಯ್ತಾ ಇರುತ್ತೆ. ಬರ್ತಾ 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 ಏನಾಗುತ್ತೆ, ಒಂದು ಸಣ್ಣ ಇಷ್ಟರ ವಿಷಯದಲ್ಲಿ ಶುರುವಾಗಿರೋದು. ಜೋಸಫಿನ ವಿಷಯದಲ್ಲಿ ನಾವು ನೋಡಿದ್ವಿ, ಇಲ್ಲಿ ದಾವೀದನ ವಿಷಯದಲ್ಲಿ ಸೌಲನ ಯೋಜನೆ ಮಾಡ್ತಾರೆ ಅದೇ ವಿಷಯ, ಸಾಯಿಸುವಂತ ಲೆಕ್ಕದಲ್ಲಿ. ಕಾಯಿನ ವಿಷಯದಲ್ಲಿ ಸ್ವಂತ ತಮ್ಮನ್ನ ಸಾಯಿಸೇ ಬಿಟ್ಟ. ಪ್ರಿಯರು ನೋಡಿ,
ತುಂಬಾ ಡೇಂಜರ್ ಆಗಿರೋದು ಒಂದು ದೇಹದ ಕರ್ಮ. ಇದು ಈ ಜಲಸ್ ಅಂತ ಹೇಳ್ತಾರೆ, ಈ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾ ಇರೋದು. ಇದು ಹಳೆ ಒಡಂಬಡಿಕೆಯಲ್ಲಿರೋದು ಕೆಲವೊಂದು ಉದಾಹರಣೆಗಳು ನಾನು ಹೇಳಿದ್ರೆ, ಹೊಸ ಒಡಂಬಡಿಕೆಗೆ ಬರುವಾಗ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯ. ಮಾರ್ಕನ ಸುವಾರ್ತೆ 15:8. ಜನರು ಪಿಲಾತನ ಬಳಿಗೆ ಹೋಗಿ, ನೀನು ನಮಗೆ ಮಾಡುತ್ತಾ ಬಂದ ಪ್ರಕಾರ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದರು. 9:10. ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ನಾನು ಯೆಹೂದ್ಯರ ಅರಸನನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರೋ ಎಂದು ಅವರನ್ನು ಕೇಳಿದನು. ಸಾಕು, ಇಲ್ಲಿ ನೋಡಿ, ಸಾಕು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಮಹಾಯಾಜಕರಿಗೆ ಹೊಟ್ಟೆ ಕಿಚ್ಚು ಬಂತು. ಯಾಕೆ ಹೇಳಿ? ಕರ್ತನಾದ ಯೇಸು ಕ್ರಿಸ್ತರು, ಈ ಮಹಾಯಾಜಕರಿಗೆ ಹೊಟ್ಟೆ ಬರ್ಲಿಕ್ಕೆಲ್ಲ ಕರ್ತನಾದ ಯೇಸು ಕ್ರಿಸ್ತರು ಮಾಡುವಂತ ಸತ್ಯಬೋಧನೆ ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ದೇವರ ಜ್ಞಾನದಿಂದ ಆ ಒಂದು ವಿಷಯ ಮಾತಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅವ್ರಿಗೆ ಹೆಸರಷ್ಟೇ ಮಹಾಯಾಜಕರಂತ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ದೇವರ ಜ್ಞಾನದಿಂದ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತಾಡ್ತಾ ಇರುವಾಗ ಇವನು ಈ ಜ್ಞಾನವೆಲ್ಲ ಎಲ್ಲಿಂದ ಬಂದು ಅಂದ್ರೆ ಇವರ ಮಧ್ಯದಲ್ಲಿ ಗುಣಮಟ್ಟದ ಬಿಟ್ಬಿಟ್ಟು ಇವರಿಗೆ ಆ ಒಂದು ತಿಳುವಳಿಕೆ ಇರಲಿಲ್ಲ. ನಾನಾಗಲೇ ಹೇಳಿದೆ, ಹೊಟ್ಟೆ ಕಿಚ್ಚು ಎಲ್ಲಿ ಬರ್ತಾ ಇದ್ರೆ ನಮ್ಮ ಕೈಯಲ್ಲಿ ಇಲ್ಲದಲ್ಲಿರೋದು ಇನ್ನೊಬ್ಬರ ಕೈಯಲ್ಲಿ ನಾವು ನೋಡುವಾಗ ಅದು ನಮಗೆ ಬೇಕು ಅಂದ, ಇಲ್ಲಾಂದ್ರೆ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಂಡು ಅವ್ರಿದ್ರೆ ತಾನೇ ಈ ತರ ಪ್ರಾಬ್ಲಮ್ಸ್ ಬರೋದು. ಕಾಯಿನ ಏಬೆಲ್ನ ಸಾಯಿಸಿದ್ರೆ ಅವ್ರನ್ನೇ ನಾಶ ಮಾಡೋದು. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಮೇಲೆ ಮಹಾಯಾಜಕರಿಗೆ ಹೊಟ್ಟೆ ಕಿಚ್ಚಾಯಿತು. ಇದು ಯಾರಿಗೆ ಗೊತ್ತಾಯ್ತು? ಪಿಲಾತನಿಗೆ ಗೊತ್ತಾಗಿ ಗ್ರಹಿಸಿಕೊಂಡು, ನಾನು ಯೆಹೂದ್ಯರ ಅರಸನನ್ನು ನಿಮಗೆ ಬಿಟ್ಟು ಕೊಡಬೇಕೆಂದನ್ನುತ್ತೀರೋ ಎಂದು ಅವರಿಗೆ ಮತ್ತೆ ಹೇಳ್ತಾ ಇರೋದು. ಅಲ್ಲಿ ತನಕ ಇಲ್ಲಿ ನೋಡಿ, ಮೊದಲನೇ ಹೇಳ್ತಾರೆ ಜನರು ಪಿಲಾತನ ಬಳಿಗೆ. ಇಲ್ಲಿ ಜನರಂತ ಹೇಳಿದ್ರೆ ಈ 11ನೇ ವಾಕ್ಯಕ್ಕೆ ಬರುವಾಗ ಅವ್ರು ಹೇಳ್ತಾರೆ, ಅಲ್ಲಿ ಮಹಾಯಾಜಕರು ಇಲ್ಲ ಇವನು ಶಿಲುಬೆಗೆ ಹಾಕಿ ಅಂತ ಹೇಳುವಂತ ಒಂದು ವಾಕ್ಯ. ಪ್ರೇರ ಇಲ್ಲಿ ನೋಡಿ, ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಮಹಾಯಾಜಕರಿಗೆ ಯಾಕೆ ಸಿಟ್ಟು ಬಂದಿ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ಎಷ್ಟೋ ಜನರು ಯೇಸು ಕ್ರಿಸ್ತನ ಕಡೆಗೆ, ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಅವರನ್ನು ಹಿಂಬಾಲಿಸುವಂತ ವ್ಯಕ್ತಿಗಳಾಗಿದೆ. ಇವರು ಎಷ್ಟೋ ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ, ಅದ್ ಮಾಡ್ತಾ ಇದ್ದಾರೆ, ಇದು ಮಾಡ್ತಾರೆ, ಏನೇನು ಮಾಡಿದ್ರು ಕೂಡ ಇವರನ್ನ ಹಿಂಬಾಲಿಸಲಿಕ್ಕೆ, ಇವರ ಅಧಿಕಾರ ಮೇಲೆ ಇವರನ್ನ ಹಿಂಬಾಲಿಸ್ಬಿಟ್ಬಿಟ್ರೆ ಇವರ ಮೇಲೆ ಪ್ರೀತಿ ಇಟ್ಟು ಯಾರು ಹಿಂಬಾಲಿಸ್ತಾ ಇಲ್ಲ. ಇಲ್ಲಿ ಎಡವಟ್ಟಾಗಿರೋದು. ಒಬ್ರು ಪ್ರೀತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ಒಬ್ಬರನ್ನೇ ಅದು ಹೊಗಳ್ತಾ ಇರುವಾಗಲೇ ಆಗ್ಲಿ ಅವ್ರ ಬಗ್ಗೆ ಒಳ್ಳೆ ವಿಷಯ ಮಾತಾಡುವಾಗ ಆಟೋಮ್ಯಾಟಿಕ್ ಆಗಿ ಆಪೋಸಿಟ್ ಯಾವ ಪಾರ್ಟಿ ಇರ್ತಾರೋ ಅವ್ರಿಗೆ ಏನಾಗುತ್ತೆ ಹೇಳಿ, ಸುಮ್ಮನೆ ಸುಳ್ಳು ಹೇಳ್ತಾ ಇರೋದು. ಇಲ್ಲಾದ್ರೆ ಇಷ್ಟೆಲ್ಲ ಹೇಳ್ಬೇಕಾಗಿರೋದು ಎಂದದು ಇಲ್ಲ, ಸುಮ್ಮನೆ ಹೊಗಳ್ತಾ ಇರೋದು ಅದು ಇದು ಅಂತ. ಇಲ್ಲಾಂದ್ರೆ ಅವ್ರ ಮಧ್ಯದಲ್ಲಿ ಇನ್ನೇನೋ ಇದೆ ಅಂತ ಸಾಧಾರಣ ಮನುಷ್ಯನ್ ಮಾತಾಡ್ತಾ ಇರೋದು ಲೆಕ್ಕ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಫಾರ್ ವೇರ್ ಜೆಲಸ್. ನಿಮ್ ಹೊಟ್ಟೆ ಕಿಚ್ಚೆಲ್ಲಿ ಇರುತ್ತೋ ಅಲ್ಲಿ ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಈ ಜಲಸು ಮತ್ತೆ ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು. ಯಾಕಂದ್ರೆ ಒಬ್ರು ಶತ್ರುವನ್ನ ಇದ್ ಮಾಡ್ಲಿಕ್ಕೋಸ್ಕರ ಈ ಕಾಮನ್ ಆಗಿರೋದು ಎನಿಮಿಸ್ ಇದೇ ತರ ಹೊಟ್ಟೆ ಕಿಚ್ಚು ವಿಷಯಗಳೆಲ್ಲ ಇರುವಲ್ಲ, ಒಂದು ಗುಂಪಾಗ್ತಾರೆ. ಈ ಜೋಸೆಫನ ಸಹೋದರರು ಏನ್ ಮಾಡಿದ್ರು, ಅವ್ರು ಈ ವಿಷಯದಲ್ಲಿ ಎಲ್ಲ ಒಂದೇ ಗುಂಪಾಗಿರೋದು. ರೂಬನ್ ಒಬ್ರು ಬಿಟ್ಟು ಬಾಕಿ ಇರೋ ಎಲ್ಲವರನ್ನು ಏನ್ ಮಾಡಿದ್ವಿ, ಇವನ್ ಹೆಂಗಾದ್ರೂ ಸಾಯಿಸ್ಬೇಕು ಅಂತ ಪ್ರಯತ್ನ ಇತ್ತು. ಇಲ್ಲಿ ಹೇಳ್ತಾ ಇರೋದು ಈ ಮಹಾಯಾಜಕರ ಮಧ್ಯದಲ್ಲಿನೂ ಆಗಿರೋದು ಇದೇ ಕೆಲ್ಸನೇ. ಇಲ್ಲಿ ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಹೊಟ್ಟೆ ಕಿಚ್ಚಿತ್ತು. ಅಟ್ ದ ಸೇಮ್ ಟೈಮ್ ಅವ್ರ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಂತ ಅಂಗೀಕಾರ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಪಕ್ಷಭೇದ, ಇವನು ಬೇರೆ ಯಾರು, ನಾವು ಯಹೂದ್ಯರು, ದೇವರ ಜನಾಂಗ ಅಂತ ಲೆಕ್ಕದಲ್ಲಿ ಇಟ್ಕೊಂಡ್ರು. ಅಲ್ಲಿ ಏನಾಗಿದೆ, ಇವನ್ ಹೆಂಗಾದ್ರೂ ಮಾಡಿ ಈ ಜನಗಳ ಮನಸ್ಸು ಗೊತ್ತಾಗಿಲ್ಲ, ಇವನ್ ಹೆಂಗಾದ್ರೂ ಮಾಡಿ ಮಾಡಬೇಕು ಅಂದ ಈ ಮಹಾಯಾಜಕರ ಮನಸ್ಸಲ್ಲಿ ಬಂತು. ಹಂಗಾದ್ರೆ ನಮ್ಮ ಸ್ಥಿತಿ
ಯಾಕೆಂದ್ರೆ ಅವತ್ತು ಆ ರೀತಿಯಲ್ಲಿ ನಮಗೆ ಸಿಕ್ಕಿರೋಂಥ ತಿಳುವಳಿಕೆ ಆಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪಾವರ ಆಗಲಿ, ಆ ದೇವರ ವಾಕ್ಯ ಆಗಲಿ, ಅಪೊಸ್ತಲರ ಕಾರ್ಯಗಳಾಗಲಿ, ಪವಿತ್ರಾತ್ಮನ ಶಕ್ತಿ ಆಗಲಿ ನಮಗೆ ಸಿಕ್ಕಿರಲಿಲ್ಲ. ಯಾರಿಗೆ? ನಮಗೆಲ್ಲ, ಅವರಿಗೆ. ಆದ್ರೆ ಇವತ್ತು ಈ ದಿವಸ ಈ ದೇಹದ ಭಾವದ ಕರ್ಮಗಳು ನಾವು ಕಲಿತಾ ಇರುವಾಗ, ಖಂಡಿತವಾಗಲು ಇದು ಕಲಿತಾ ಇರೋದು ಏನಕ್ಕೆ ಹೇಳಿ? ಎಲ್ಲಾದ್ರೂ ನಮ್ಮಲ್ಲಿ ಇದ್ರೆ ಅದನ್ನ ತೆಗೆದು ಹೊರಗಡೆ ಹಾಕಿ, ಕರ್ತನಾದ ಯೇಸು ಕ್ರಿಸ್ತನಿಗೆ ಎರಡನೇ ಬರೋಣ ದಿವಸದಲ್ಲಿ, ಆ ನ್ಯಾಯ ತೀರ್ವಿಕೆ ದಿವಸದಲ್ಲಿ ಪವಿತ್ರಾತ್ಮನ ಮೂಲಕ ದೇವರ ಕುಮಾರನ ಮುಂದೆ ಶುದ್ಧ ಹೃದಯದಿಂದ, ಶುದ್ಧ ಆತ್ಮನಿಂದ, ಶುದ್ಧ ಶರೀರದಿಂದ ನಾವು ನಿಲ್ಲುವುದಕ್ಕೋಸ್ಕರ ಇಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ. ಒಂದು ಕೊರಿಂಥ 3:3. ಯಾಕೆಂದರೆ ಇನ್ನೂ ಶರೀರ ಭಾವದೀನ ಸ್ವಭಾವದ ಉಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? ಇಲ್ಲಿ ನೋಡಿ, ಇಲ್ಲಿಗೆ ಹೇಳ್ತಾ ಇರೋದು, ನಾವೆಷ್ಟು ದೀಕ್ಷಾಸ್ನಾನ ತಗೊಂಡಿದೆ ಅಂತ ಹೇಳಿದ್ರು, ರಕ್ಷಣೆ ಹೊಂದಿದೆ ಹೇಳಿದ್ರು, ಎಷ್ಟು ವಾಕ್ಯ ಹೇಳಿದೆ ಅಂತ ಹೇಳಿದ್ರು, ನಾವೆಲ್ಲಾದ್ರೂ ಸರಿಯಾಗಿ ಮಾಡ್ತಾರೆ ಅಂತ ಫರಿಸೇಯನ್ ಹೇಳಿದ್ರೆ ನಾವು ಹೇಳಿದ ಲೆಕ್ಕಕ್ಕೆ ಬರುತ್ತೆ. ಇಲ್ಲಿ ಇನ್ನು ನೋಡಿ, ಶರೀರದಿನ ಸ್ವಭಾವ ಉಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದು ಏನಾಗಿದೆ? ಕೇವಲ ಮರ ಪ್ರಾಣಿಗಳಂತೆ. ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಜಗಳ ಇದು ಇದ್ರೆ ಖಂಡಿತವಾಗಲು ಹೇಳ್ತಾ ಇರೋದು, ದೇವರ ವಾಕ್ಯ ಹೇಳ್ತಾ ಇರೋದು, ನಮ್ಮ ದೇವರ ವಿಶ್ವಾಸಿ ಅಂತ ಹೇಳಲಿಕ್ಕೆ, ಹೊಸ ಒಡಂಬಡಿಕೆಯ ವಿಶ್ವಾಸಿ ಅಂತ ಹೇಳಲಿಕ್ಕೆ, ದೀಕ್ಷಾಸ್ನಾನ ತಗೊಂಡ್ರಂತ ವಿಶ್ವಾಸಿ ಅಂತ ಹೇಳಲಿಕ್ಕೆ, ನನ್ನಲ್ಲಿ ಪವಿತ್ರಾತ್ಮನ ಪ್ರಭಾವ ಇರೋದು ವಿಶ್ವಾಸಿ ಅಂತ ಹೇಳಲಿಕ್ಕೆ, ದೇವರು ಕೊಟ್ಟ ವಾಕ್ಯವನ್ನು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಅಂತ ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಯಾಕೆಂದ್ರೆ ಎಷ್ಟು ವಿಶ್ವಾಸ ನಮ್ಮಲ್ಲಿ ಇದ್ರು, ನಮ್ಮ ಸಹೋದರನ ನೋಡಿ, ನಮ್ಮ ಸಹೋದರನನ್ನು ನೋಡಿ, ಇಲ್ಲಾದ್ರೆ ನಮ್ಮ ಸಭೆಯಲ್ಲಿರೋರಿಗೆ, ಸಮಾಜದಲ್ಲಿರೋರಿಗೆ ಎಲ್ಲಾದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಅವ್ರ ಕೈಯಲ್ಲಿರೋದು ನಮಗೆ ಬೇಕು ಅಂತ ನಾವು ಆಸೆ ಪಟ್ರೆ, ಕೆಲವರದ್ದು ಬುದ್ಧಿ ಇದೆ, ಏನ್ ಗೊತ್ತಾ? ಒಂದಾದ್ರೆ ಅವ್ರ ಕೈಯಲ್ಲಿ ಇರಬಾರ್ದು, ಅವ್ರ ಕೈಯಲ್ಲಿದ್ರೆ ನನಗೇನು ಬೇಕು. ಕೆಲವೊಂದು ಮನೆಯಲ್ಲಿ ಕೆಲವೊಂದು ಮಕ್ಕಳ ಆಟ ಮಾಡ್ತಾ ಇರೋದ, ಇಲ್ಲಿ ಕೆಲವ್ರ ಕ್ಯಾರೆಕ್ಟರ್ ಹಂಗೆ ಇದೆ, ಅವ್ರಿಗಿದೆ ಅದಕ್ಕೋಸ್ಕರ ನನಗೆ ಬೇಕು, ಇಲ್ಲಾಂದ್ರೆ ಅವ್ರಿಗೇನು ತರಬೇಡ, ಇಲ್ಲಾಂದ್ರೆ ಅವ್ರ ಕೈಯಲ್ಲಿ ಇರಬಾರ್ದು. ಈ ಸೊಲೊಮೋನ ದೇವರಿಗೆ ಕೇಳಿದಂತ ವಿದ್ಯದಲ್ಲಿ ಒಂದು ಜಡ್ಜ್ಮೆಂಟ್ ಮಾಡ್ತಾರೆ. ಇಡೀ ಇದು ಪ್ರಪಂಚದಲ್ಲಿ ಒಂದು ದೊಡ್ಡ ಜಡ್ಜ್ಮೆಂಟ್ ಆಗಿ ಮಾಡಿದೆ. ನಿಮಗೆ ಗೊತ್ತು, ಇಬ್ರು ತಾಯಂದಿರು, ಒಂದು ಮಗು ಸತ್ತು ಹೋಗುತ್ತೆ, ಇನ್ನೊಂದು ಮಗು ಹಿಡ್ಕೊಂಡು ನಂದು ಅಂತ ಹೇಳುವಾಗ ಸಂದರ್ಭದಲ್ಲಿ ಸೊಲೊಮೋನ ಹೇಳ್ತಾರೆ, ಒಂದು ಕೆಲಸ ಮಾಡಿ, ಒಂದು ಇದು ತಗೊಂಡ್ಬಂದ್ಬಿಟ್ಟು ಆ ಮಗುನ ಕಟ್ ಮಾಡಿ ಇಬ್ರಿಗೇನೋ ಅರ್ಧ ಕೊಟ್ಬಿಡಿ ಅಂತ. ಈ ಸಂದರ್ಭದಲ್ಲಿ ಈ ಸುಳ್ಳು ಹೇಳ್ಕೊಂಡು ಬಂದಿರೋದಂತ ವ್ಯಕ್ತಿ ಏನ್ ಹೇಳ್ತಾರೆ, ಸರಿ ಆಯ್ತು ಹಂಗೆ ಮಾಡಿ, ಯಾಕಂದ್ರೆ ಅವ್ರದ್ದು ಮಗು ಅಲ್ಲ. ಆದ್ರೆ ಸ್ವಂತ ತಾಯಿಗೆ ಪರವಾಗಿಲ್ಲ, ನನ್ನ ಮಗುನ ಸಾಯಿಸ್ಬೇಡಿ, ಅವರ ಹತ್ರ ಆದ್ರೂ ನನ್ನ ಮಗು ಜೀವಂತವಾಗಿದ್ರೆ ಸಾಕಲ್ಲ ಅಂತ ಹೇಳ್ತಾ ಇದು ವಿಶ್ವಾಸಿಯ ಜೀವನದಲ್ಲಿ ಬರ್ಬೇಕಾಗಿರೋದು. ಅವ್ರ ಕೈಯಲ್ಲಿ ಇರೋದು ನೋಡಿ ನಾವು ಆಸೆ ಪಡೋದಲ್ಲ, ಅವ್ರ ಜೀವನ ನೋಡಿ ನಾವು ಆಸೆ ಪಡೋದಲ್ಲ, ಅವ್ರಿಗಿರೋದು ಆಸ್ತಿ ನೋಡಿ ನಾವು ಆಸೆ ಪಡೋದಲ್ಲ, ಅವರಲ್ಲಿರೋದು ನಂಬಿಕೆ ನೋಡಿ ಆಸೆ ಪಡೋದಲ್ಲ, ಅವರಲ್ಲಿರೋದು ಅವ್ರು ಹಾಡು ಹೇಳೋದ ವಿಷಯದಲ್ಲಿ ಆಗಲಿ, ಅವ್ರ ವಾಕ್ಯ ಹೇಳೋದಂತ ವಿಷಯದಲ್ಲಿ ಆಗಲಿ, ವಾಕ್ಯ ಓದೋದಂತ ವಿಷಯದಲ್ಲಿ ಅದು ಅವ್ರನ್ನ ನಿಲ್ಸಿ ನಾವು ಮಾಡ್ಬೇಕಂದಲ್ಲ. ದೇವರೇ ನನಗೇನು, ನಮ್ಮ ಪ್ರಾರ್ಥನೆ ಅದು ನೋಡಿ ನಮ್ಮ ಸಮಯ ವ್ಯರ್ಥ ಮಾಡಬಾರದು. ನಮಗೆ ನಮ್ಮ ದೇವರನ್ನ ನೋಡಿ, ದೇವರೇ ಅವರೆಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಅವರೆಷ್ಟು ಚೆನ್ನಾಗಿ ಬೈಬಲ್ ಓದ್ತಾರೆ, ಅದೇ ತರ ನನಗೇನು ಬೈಬಲ್ ಓದಲಿಕ್ಕೆ ಶಕ್ತಿ ಕೊಡು, ಅವಕಾಶ ಕೊಡೋದು. ನೀ ದೇವರಿಗೆ ಕಮ್ಯುನಿಕೇಶನ್. ಈ ಪ್ರಪಂಚದಲ್ಲಿ ಬೇರೆ ಯಾರು ಉತ್ತರ ಕೊಟ್ಟಿದ್ರು, ಪ್ರಿಯರೇ, ನಮ್ಮ ಮನಸ್ಸಲ್ಲಿ ನಮ್ಮ ದೇವರ ಆತ್ಮನಿಗೆ ಸಮಾಧಾನ ಆಗಬೇಕು ಅಂತ ಹೇಳಿದ್ರೆ ಅದು ದೇವರಿಂದ ನಮಗೆ ಒದಗಿಸುವಾಗ. ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಹೇಳ್ತಾ ಇರ್ತೀನಿ, ಏನಂತ ಹೇಳಿದ್ರೆ, ದೇವರೇ ನನ್ನ ಚಿತ್ತವಲ್ಲಿ ಯಾವಾಗಲಾದ್ರೂ ನಿಮ್ ಚಿತ್ತ ಏನಿದೆ. ಯಾಕಂದ್ರೆ ಎಷ್ಟೋ ಇದೇ ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ನಾನು ಆಸೆ ಪಟ್ಟಿರೋ ಕೆಲವೊಂದು ಘಟನೆಗಳು, ಕೆಲವೊಂದು ವಿಷಯಗಳು ನನ್ನ ಜೀವನದಲ್ಲಿ ಆಗಿದೆ. ಆದ್ರೆ ಅದರಿಂದ ಎಷ್ಟು ಖುಷಿ ಪಟ್ಟಿದೀವೋ ಅಷ್ಟು ದುಃಖನೂ ಅದರಿಂದ ಆಗಿದೆ. ಅದರಿಂದ ಅದು ಇನ್ನೊಂದು ಶಾಶ್ವತವಾಗಿರಲ್ಲ. ನಾವು ಆಸೆ ಪಟ್ಟು ನಮಗೆ ಪಡ್ಕೊಳ್ಳೋದು ನಾವು ಶಾಶ್ವತವಾಗಿರಲ್ಲ. ಅಂದ್ರೆ ದೇವರು ನಮಗೆ ಕೊಡ್ತಾ ಇರೋದಿಲ್ಲ, ಅದು ಶಾಶ್ವತವಾಗಿರುತ್ತೆ. ಅದು ಯಾರಿಗೆ ಕೊಡ್ತಾರೆ? ಈ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಮಾಡದಲ್ಲೇ,
ಜಗಳ ಮಾಡದಲ್ಲೇ, ಸ್ವಂತ ಸಹೋದರನ ಸಹೋದರಿಯನ್ನು, ಸ್ವಂತ ಮನೆಯವರನ್ನು, ಮಕ್ಕಳನ್ನು, ತಂದೆ ತಾಯಿಗಳನ್ನು, ಸಭೆಯವರನ್ನು, ಸಮಾಜದಲ್ಲಿ ನಮಗೆ ಶತ್ರುಗಳನ್ನು ಪ್ರೀತಿ ಮಾಡಲಿಕ್ಕೆ ಕಳೆದ ಭಾಗದಲ್ಲಿ ದೇವರು ಹೇಳ್ಬಿಟ್ಟು ಅವರನ್ನು ಪೂರ್ಣ ಮನಸ್ಸಿಂದ ಪ್ರೀತಿ ಮಾಡಿ, ಒಂದು ವೇಳೆ ನಮ್ಮ ಕೈಯಲ್ಲಿ ಆಗದಲ್ಲಿರೋ ಕೆಲಸ ಅವ್ರ ಕೈಯಲ್ಲಿ ಏನಾದ್ರು ಮಾಡ್ತಾ ಇದ್ದಾರೆ, 4 ಜನ ಅವ್ರು ನೋಡಿ ನೀವು ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳುವಾಗ, ಓಹ್, ನಾನು ನಾಳೆ ಕೇಳ್ಕೊಬಹುದು, ಅವರು ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಸಭೆಯವರು, ಪ್ರಿಯರೇ, ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಅದ್ರ ಬದಲಾಗಿ ಎಂತದೂ ಇಲ್ಲ, ಸುಮ್ಮನೆ ಅದು ನಿಮಗೆಲ್ಲ ಗೊತ್ತಿಲ್ಲ ಯಾರು ಅಂದ ಸುಮ್ಮನೆ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ನಾನು ಏನು ಮಾತಾಡಲ್ಲ, ನಾನು ಮಾತಾಡಿದ್ರೆ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು ಏನು ಮಾತಾಡಲ್ಲ, ಅವರು ಯಾರು ಏನು ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ರೀತಿಯಲ್ಲಿ ನೆಗೆಟಿವ್ ನಮ್ಮ ಬಾಯಿಂದ ಹೊರಡ ಬರೋದಾದ್ರೆ 100% ನಮ್ಮ ಮನಸ್ಸೊಳಗೆ ಈ ಹೊಟ್ಟೆ ಕಿಚ್ಚಿನ ಸ್ವಭಾವ ಇದೆ. ದೇವರ ಮಕ್ಕಳಿಗೆ ಅದು ಯಾವ ರೀತಿಯಲ್ಲಿ ಹೇಗೆ ಅಂದ್ರೆ, ನಮ್ಮಲ್ಲಿ ಹೊಟ್ಟೆ ಕಿಚ್ಚುಗಳು ಇದ್ರೆ ಕೇವಲ ನರ ಪ್ರಾಣಿಗಳು, ನಾವು ಎಷ್ಟು ಸ್ತುತಿ ಸ್ತೋತ್ರಗಳು ಹೇಳಿದ್ರು, ಎಷ್ಟು ದೇವರ ವಾಕ್ಯ ಓದಿದ್ರು, ಎಷ್ಟು ಕೇಳಿಸ್ಕೊಂಡಿದ್ರು ಕೂಡ ಅದು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲ್ಲ. ನಮ್ಮ ಜೀವನದಿಂದ ಪವಿತ್ರಾತ್ಮನ ಕೃಪಾವರದಿಂದ ನಮ್ಮ ಜೀವನದಿಂದ ಹೀಗೆ ತಪ್ಪುಗಳು ನಾವು ಹೆಂಗಾದ್ರೂ ತಿಳ್ಕೊಬಹುದು, ಬಟ್ ಅದನ್ನ ನಮ್ಮ ಜೀವನದಿಂದ ತೆಗೆದು ಬಿಸಾಕಲಿಗಿದೆಯಲ್ಲ, ನಿಜವಾಗ್ಲೂ ದೇವರಾತ್ಮನ ಪ್ರಭಾವ, ಶಕ್ತಿ ಅವೆಲ್ಲ ನಮಗೆ ಬೇಕು. ಇಲ್ಲಿ ನೋಡಿ, ಕೇವಲ ನರ ಪ್ರಾಣಿಗಳು. ಅದು ಯಾಕೆಂದ್ರೆ ಹೇಳಿದ್ರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 33ನೇ ವಾಕ್ಯ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಅಲ್ಲಿ ನೋಡಿ, ನಮ್ಮ ದೇವರು ಏನ್ ಇಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ, ಜಗಳ ಮಾಡ್ಲಿಕ್ಕೆ, ಹೊಟ್ಟೆ ಕಿಚ್ಚು ಮಾಡ್ಕೊಂಡು ಇದೇ ರೀತಿಯಲ್ಲಿ 14 ಶರೀರದ ಭಾವದ ಕರ್ಮಗಳಿದೆಯಲ್ಲ, ಈ ಕರ್ಮಗಳ ಹಿಂದೆ ಹೋಗುವಂತ ವ್ಯಕ್ತಿಗಳದ್ದು ದೇವರಲ್ಲ. ಇಲ್ಲಿ ನೋಡಿ, ದೇವರು ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗೆ ಕಾರಣ ಅಲ್ಲ. ಈ ಗಲಿಬಿಲಿ ಎಲ್ಲಿ ಉಂಟಾಗುತ್ತೆ ಹೇಳಿ? ಈ ಗಲಿಬಿಲಿ, ಅಸಮಾಧಾನ ಎಲ್ಲ ನಿಜವಾಗಲೂ ನಮ್ಮ ಸಹೋದರನ ಮೇಲೆ, ಸಹೋದರಿಯ ಮೇಲೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಾಗ. ಕೆಲವರು ಗಂಡ ಹೆಂಡತಿ ಮಧ್ಯದಲ್ಲಿನೇ ಹೊಟ್ಟೆ ಕಿಚ್ಚಿದೆ, ಕೆಲಸದ ವಿಷಯದಲ್ಲಿ, ಇಲ್ಲಾಂದ್ರೆ ಆ ಒಂದು ಕ್ಯಾರೆಕ್ಟರ್ ವಿಷಯದಲ್ಲಿನೇ. ಹೆಂಡತಿ ಯಾರಾದ್ರೂ ಚೆನ್ನಾಗಿದ್ದಾರೆ, ಹೆಂಗಿದ್ದಾರೆ, ಹೇಗೆ ಅಂತ ಹೊಗಳಿದ್ರೆ ಕೆಲವೊಂದು ಗಂಡದಿರಿಗೆ ಆಗಲ್ಲ, ಕೆಲವೊಂದು ಗಂಡದಿರಿಗೆ ಯಾರಾದ್ರೂ ಆ ರೀತಿಯಲ್ಲಿ ಹೊಳಿದ್ರೆ ಹೆಂಡತಿಯರಿಗೆ ಆಗಲ್ಲ. ಇದು ಮನುಷ್ಯರ ಮಧ್ಯದಲ್ಲಿ ಇರುವಂತ ಸ್ವಭಾವ. ಆದ್ರೆ ಪ್ರಿಯರೇ, ಇದು ಮನುಷ್ಯರು, ನಾವು ದೇವರ ಮಕ್ಕಳಾಗಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡು ದೇವರ ವಾಕ್ಯ ಕಲ್ತಿರೋದಂತ ತಿಳಿದಿರೋದಂತ ವ್ಯಕ್ತಿಗಳಾಗಿ ನಾವಿರುವಾಗ, ಪ್ರಿಯ, ಖಂಡಿತವಾಗಲು ಈ ಶರೀರದ 14 ಭಾವಗಳಿಗೆ ಕರ್ಮಗಳು ನಮ್ಮ ಜೀವನದಲ್ಲಿ, ನಮ್ಮ ಚಿಂತೆಯಲ್ಲಿ, ಆಲೋಚನೆಗಳಲ್ಲಿ ಇರಬಾರದು. ಇಲ್ಲಿ ನಾವು ಯಾರಾಗಬಾರದು, ಖಂಡಿತವಾಗಲು ನಾವು ಯಾರಾಗಬೇಕು ಅಂತ ನಾನು ಹೇಳಿದ, ನಮ್ಮಲ್ಲಿ ಇದೆಲ್ಲ ಇರಬಾರದು. ಅಂದ್ರೆ ನಾವು ಯಾರಾಗಬಾರದು ಅಂತ ಹೇಳಿ ದೇವರ ವಾಕ್ಯದಲ್ಲಿ 1 ಯೋಹಾನನು 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತೇವೆ. 1 ಯೋಹಾನನು 3ನೇ ಅಧ್ಯಾಯ 12ನೇ ವಾಕ್ಯ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ನೋಡಿ, ಎಷ್ಟು ಚಂದವಾಗಿ ಯೋಹಾನನಲ್ಲಿ ಇಲ್ಲಿ ಬರೆದಿರೋದಂತ ಹೇಳಿದ್ರೆ, ಎಷ್ಟು ಅದು ಏನಂದ್ರೆ ಹೇಳಿದ್ರೆ, ಆ ಕೆಡುಕನಿಂದ ಹುಟ್ಟಿ ಅಂದ್ರೆ ಆ ಕಾಯಿನ ಕ್ಯಾರೆಕ್ಟ್ರೇ, ಅವನ ಚಿಂತೆನೆ ಅದೇ ರೀತಿಯಲ್ಲಿ ಇತ್ತು. ಇಲ್ಲಿ ದೇವರ ಕಡೆಯಿಂದ ಯಾವುದೋ ತಪ್ಪಾಗಿಲ್ಲ, ಏಬೇಲ್ ಕಡೆನೂ ಏನು ತಪ್ಪಾಗಿಲ್ಲ, ಆದಮಗಳಿಂದನೂ ಏನು ತಪ್ಪಾಗಿಲ್ಲ. ತಪ್ಪಾಗಿರೋದು ಇವನ ಕೃತ್ಯಗಳು ಕೆಟ್ಟವುಗಳಾಗಿರೋದ್ರಿಂದ. ಪ್ರಿಯರೇ, ವಿಶ್ವಾಸಿಗಳಾಗಿರೋದನ್ನ ನಾವು ನೋಡ್ಬೇಕಾಗಿರೋದು. ಇಲ್ಲಿ ಒಂದು ಉದಾಹರಣೆ, ನಾವು ಯಾರಾಗಬಾರದು ಅಂತ ಹೇಳಿದ್ರೆ, ಎಲ್ಲಾ ರೀತಿಯಲ್ಲಿನೂ ದೇವರ ಯೋಗ್ಯತೆಗೆ ತಕ್ಕಾಗಿ ನಾವಿದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಕೆಟ್ಟದನ್ನು ಬೇರೆಯವರಿಗೆ ಬಯಸುವಂಥದ್ದು, ಇದೆಲ್ಲ ಮಾನುಷ್ಯವಾಗಿ ನಮ್ಮಲ್ಲಿ ಇರುವಾಗ ಬರುತ್ತೆ ಅದು. ಆದ್ರೆ ದೇವರ ಮಕ್ಕಳಿಗೆ ಏನಾಗಬೇಕು ಅಂತ ಹೇಳಿದ್ರೆ, ನಾನು ದೇವರ ಮಗನು ಮಗಳು ಅಂತ ತಿಳುವಳಿಕೆಯಲ್ಲಿ ಅವ್ರೇನ್ ಮಾಡ್ಬೇಕು, ಅದು ಬಂದಿದ್ ಕೂಡಲೇ ಪವಿತ್ರಾತ್ಮನೇ ಈ ಒಂದು ಚಿಂತೆ ನನ್ನಲ್ಲಿ ಬರ್ತಾ ಇದೆ, ಈ ರೀತಿಯಲ್ಲಿ ಯೋಜನೆ ಬರ್ತಾ ಇದೆ ಅಂತ ಹೇಳಿದ ಕೂಡಲೇ ಒಳಗಡೆಯಿಂದ ಅದೊಂದು ಆನ್ಸರ್ ಬರುತ್ತೆ, ನಿಮ್ಗೆ ಸಿಗುತ್ತೆ. ಅದು ನನಗೆ ಎಷ್ಟೋ ಸರಿ ಸಿಗುತ್ತೆ. ಹೌದು, ಇದು ಮಾಡಬಾರ್ದು, ಬೇಡ, ಆ ಕಡೆ ಆ ಆಲೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ಎಲ್ಲರಿಗೂ ನಾವು ಒಳ್ಳೇದನ್ನೇ ಬಯಸ್ಬೇಕು. ನಮಗೆ ಬೈದ್ರೂ ಅವ್ರ ಜೊತೆ ನೋಡಿ ಒಂಚೂರು ನೆಗಾಡ್ಲಿಕ್ಕೆ. ಪ್ರಪಂಚವನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು, ಆದ್ರೆ ನಮ್ಮ ದೇವರನ್ನ ಮಾತ್ರ ದೃಷ್ಟಿಸುವ ಮಕ್ಕಳಾಗಿ ನಾವಿರ್ಬೇಕು.
ನಮ್ಮ ದೇವರ ಇಷ್ಟ ಏನು ಅದು ನೋಡುವಂಥವರಾಗಿ ನಾವಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆ ಮರ ನೋಡಿ, ಅಲ್ಲಿ ಕೂಡ ಈ ಮಹಾಯಾಜಕರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರೋಂಥ ಹೊಟ್ಟೆ ಕಿಚ್ಚಿಂದೇನೆ ಅಲ್ಲಿ ಈ ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಹಾಕಲಿಕ್ಕೆ. ಯಾಕಂದ್ರೆ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದಾರೋ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತು, ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೇನೆ, ನಾವು ದೇವ್ರ ಕಡೆ ಹೆಚ್ಚಾಗಿ, ಈಗ ಕೆಲವೊಂದು ಮನೆಯಲ್ಲಿ ಎಂತ ಗಂಡ ತುಂಬಾ ಬಿಸಿಯಾಗಿ ಇರ್ತಾರೆ, ದೇವರ ವಿಷಯಗಳಲ್ಲಿ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದ, ಸಮಯ ಇಲ್ಲ ಅಂತೇಳಿ ಹಂಗೆ ಹೋಗ್ತಾ ಇರುತ್ತೆ. ಹೆಂಡತಿ ಮಕ್ಕಳೆಲ್ಲ ದೇವ್ರ ಕಡೆ ತುಂಬಾ ಇದಾಗಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ದು, ಈ ರೀತಿಯಲ್ಲಿ ಬಂದು ಈ ಗಂಡ ಹೆಂಡತಿಗೆ ಅಭ್ಯಾಸ ಆಗಿರುತ್ತೆ. ಇದಕ್ಕಿದ್ದಂಗೆ ಗಂಡ ರಿಟೈರ್ ಆಯ್ತು, ಇಲ್ಲಾಂದ್ರೆ ಏನೋ ಒಂದು ಇದು ಬಂದು ಅಂತ ಹೇಳುವಾಗ ಈ ಅಭ್ಯಾಸ ಬಿಟ್ಟು ಹೋಗಿದೆ. ದೇವರ ಪ್ರಾರ್ಥನೆ, ದೇವರ ಆರಾಧನೆ ಮಾಡೋದು, ಇಲ್ಲಾಂದ್ರೆ ದೇವರ ಪುಟ್ಟಗಳಿಗೆ ಕೂರೋದು, ಇದೆಲ್ಲ ಬಿಟ್ಟು ಹೋಗಿರುತ್ತೆ. ಇಲ್ಲಾಂದ್ರೆ ಒಬ್ಬರು ರಕ್ಷಣೆ ಹೊಂದಿರ್ತಾರೆ, ಇನ್ನೊಬ್ರು ರಕ್ಷಣೆ ಹೊಂದಿರಲ್ಲ. ಈ ರೀತಿಯಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ದೇವರ ವಾಕ್ಯ ಏನಾದ್ರೂ ಯಾರಾದ್ರೂ ಒಬ್ರು ಕೇಳಿಸ್ಕೊಬೇಕು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದ್ ಕಡೆ ಶುರುವಾಗುತ್ತೆ. ಬೇರೆ ಏನಾದ್ರೂ ಒಂದು ಕಿತಾಪತಿ, ಒಂದಾದ್ರೆ ಟಿವಿ ವಾಲ್ಯೂಮ್ ಜಾಸ್ತಿ ಮಾಡೋದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಬೇಕು ಅಂತ ಹೇಳೋದು, ಬೇಕು ಬೇಕು ಅಂತ ಹೇಳಿ ಈ ಸೈತಾನನ ಕ್ರಿಯೆಗಳಿದು. ಇದು ನಿಮ್ಗೆ ಎಷ್ಟೋ ಜನಕ್ಕೆ ಅನುಭವ ಆಗಿರ್ಬೋದು. ಯಾಕೆಂದ್ರೆ ಇದು ಇನ್ನೊಂದು, ಇದು ಒಬ್ರು ದೀಕ್ಷಾಸ್ನಾನ ಹೊಂದಿರೋದು ಇದು ಆಗಿದ್ರೆ, ಈ ದೀಕ್ಷಾಸ್ನಾನ ಇಬ್ರು ಹೊಂದಿ ರಕ್ಷಣೆ ಹೊಂದಿರೋದಂತ ವ್ಯಕ್ತಿಗಳ ಜೀವನದಲ್ಲಿನೂ ಇದಿದೆ. ಯಾಕೋ ನನಗೆ ಈಗ ಇಂಟ್ರೆಸ್ಟ್ ಇಲ್ಲ, ಯಾಕೋ ಜೀವನದಲ್ಲಿ ದೇವರು ಮನುಷ್ಯರನ್ನು ಆಸೆ ಪಡೋದೆಲ್ಲ ಅವನಿಗೆ ಸಿಗ್ತಾ ಇದ್ದಿದ್ರೆ ಖಂಡಿತವಾಗಲು ದೇವರನ್ನ ನೆನೆಸ್ಕೊಳ್ಳಲ್ಲ. ದೇವರನ್ನ ನಿಜವಾಗ್ಲೂ ನೆನೆಸ್ಕೊಳ್ಳೋರು ಯಾರು ಗೊತ್ತಾ? ಕಷ್ಟದಲ್ಲಿ ಆಗಲಿ ದುಃಖದಲ್ಲಿ ಆಗಲಿ ನನ್ನ ದೇವರು ನನಗೆ ಇದ್ದಾರೆ, ಏನಾದ್ರೂ ಒಂದಲ್ಲಾದ್ರೂ ಒಂದಿನ ನನ್ನ ಪ್ರಾರ್ಥನೆಗೆ ಶಕ್ತಿ ಇದೆ, ಅದಕ್ಕೆ ಫಲ ಕೊಡುವಂತ ದೇವರಿಂದ ದೃಢವಾಗಿ ನಂಬಿ ದೇವರ ವಾಕ್ಯದನ್ನು ಕೈಯಲ್ಲಿ ಹಿಡ್ಕೊಂಡು ಈ ಶರೀರ ಕರ್ಮ ಭಾವಾದಿಗಳಿದೆಯಲ್ಲ 14 ಕರ್ಮಗಳು, ಈ ಕರ್ಮಗಳಿಂದ ಯಾರು ದೂರ ಇರ್ತಾರೋ ನೋಡಿ 100% ಅವರ ಜೀವನದಲ್ಲಿ ದೇವರು ಒಳ್ಳೆ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದಾಕಿದ ಕಾಯಿನನಂತೆ ನಾವು ಇರಬಾರದು. ಯಾಕೆಂದ್ರೆ ನಮ್ಮ ಸಹೋದರರ ಮೇಲೆ, ನಮ್ಮ ಸಹಜೀವಿಗಳ ಮೇಲೆ ನಾವು ಯಾವ ರೀತಿಯಲ್ಲಿನೂ ಈ ಕೆಡುಕತನ, ಇಲ್ಲಾಂದ್ರೆ ಈ ಒಂದು ಕೆಟ್ಟತನ, ಈ ಹೊಟ್ಟೆ ಕಿಚ್ಚು ಇರಬಾರದು. ಯಾವ ಕಾರಣದಿಂದ, ಈಗ ಒಂದು ವೇಳೆ ನಮ್ಮ ಕೆಟ್ಟದ್ದು, ಎಲ್ಲರೂ ಹಂಗೆ ಮಾಡ್ತಾರೆ. ಈ ಟ್ಯಾಕ್ಸಿ ಡ್ರೈವರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟ್ಯಾಕ್ಸಿ ಡ್ರೈವರ್ ಆಕ್ಸಿಡೆಂಟ್ ಆಗಿದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವನ್ ಹೋಗಿ ಗುದ್ದಿರೋದು ಅವನ್ ಫಸ್ಟ್ ಹಿಡಿದು ಬಂದ್ಬಿಟ್ಟು ಇನ್ನು ಆಪೋಸಿಟ್ ಗಾಡಿಗೆ ಡ್ರೈವರ್ ಹೊಡಿತಾನೆ. ಯಾಕೆ ಅಂತ ಹೇಳಿದ್ರೆ, ಅವಾಗ ಅಷ್ಟೊತ್ತಿಗೆ ಬೇರೆ ಎಲ್ಲ ಓಡಿ ಬರ್ತಾರೆ, ಅವರು ಅಲ್ಲಿ ಯಾರು ಓಡಿ ಬರ್ತಾರೆ. ಓಡಿ ಬರುವಾಗ ಅವ್ರು ನೋಡ್ತಾ ಇರೋದೇನು ಹೇಳಿ, ಈ ಡ್ರೈವರು ಅವನಿಗೆ ಹೊಡಿತಾರೆ. ಸೊ ಇವರೇನ್ ಅನ್ಕೊಂತಾರೆ, ಖಂಡಿತವಾಗಲು ಅವನ್ ತಪ್ಪಾಗಿದೆ, ಅದಕ್ಕೆ ಇವನು ಹೊಡಿತಾ ಇರೋದಂತ. ಇದೇ ಸೈಕಾಲಜಿನೇ ಮಾಡೋದು. ಈ ಕಾಯಿನ ಮಾಡಿರೋದು ಇದೇ ಕೆಲಸನೇ. ಅವನ ಕೆಟ್ಟ ಕೃತ್ಯಗಳು ಮುಚ್ಚಲಿಕ್ಕೋಸ್ಕರ ಒಳ್ಳೆ ಕೃತ್ಯವನ್ನು ಮಾಡಿದಂತ, ಒಳ್ಳೆ ಕಾರ್ಯಗಳನ್ನು ಮಾಡಿದ, ಅದೇನಂದ ನೋಡಿ, ನೀತಿಗೆ ಸರಿಯಾಗಿ ಮಾಡಿದಂತ ವ್ಯಕ್ತಿಯನ್ನ ಸಾಯಿಸಿದ. ಪ್ರಿಯರೇ, ನಮ್ಮ ಜೀವನದಲ್ಲಿ ಇದೇ ತರ ಹಲವಾರು ಆಲೋಚನೆಗಳು, ಚಿಂತನೆಗಳು ಬರುತ್ತೆ. ಮನೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಸಭೆಯಲ್ಲಿರ್ಬೋದು. ಆದ್ರೆ ನಿಜವಾಗಲೂ ದೇವರ ಆತ್ಮನ ಆ ಕಾರ್ಯ ನಮ್ಮ ಕುಟುಂಬದಲ್ಲಿ, ಜೀವನದಲ್ಲಿ ಆಗಬೇಕು ಅಂತ ಹೇಳಿದ್ರೆ, ದೇವರ ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿ ಆಗುವಂತ ಈ ತರ ಚಿಂತೆಗಳಿಂದ ದೂರವಾಗಿ ದೇವರಿಷ್ಟ ಆಗಿರೋಂಥ ಮಗನಾಗಿ, ಮಗಳಾಗಿ ನಾವು ಜೀವಿಸಬೇಕು. ಇದು ನಾನು ಫಸ್ಟ್ ಒಂದು ಇಂಟ್ರೊಡಕ್ಷನ್ ತರ ಕೊಟ್ಟಿರೋದು. ದೇವರ ಚಿತ್ತವಾದ್ರೆ ನೆಕ್ಸ್ಟ್ ವಿಶ್ವಾಸಿಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಹೊಟ್ಟೆ ಕಿಚ್ಚುಗಳು, ಯಾವ ರೀತಿಯಲ್ಲಿ ಅದು ಪರಿಣಾಮ ಆಗುತ್ತೆ ಅಂತ ದೇವ್ರ ಚಿತ್ತವಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನೋಡೋಣ. ಈ ವಿಷಯದಲ್ಲಿ ಮೊದಲನೇ ನಾನು ಹೇಳಿದ ವಿಷಯ ನಿಮ್ದೆಲ್ಲರದನ್ನು ಮನಸ್ಸಲ್ಲಿ ಒಂಚೂರು ಇರಲಿ. ಯಾಕೆ ಅಂತ ಹೇಳಿದ್ರೆ, ಒಂಥರ ಫ್ರೆಂಡ್ಶಿಪ್ ಅಲ್ಲಿ ಆಗ್ಲಿ, ಫ್ಯಾಮಿಲಿಯಲ್ಲಿ ಆಗ್ಲಿ, ಪ್ರೊಫೆಷನಲ್ ಲೈಫಲ್ಲಿ ಆಗ್ಲಿ, ಯಾರಿಗೇನು ಈಗ ತಂದೆ ತಾಯಿಗಳು ಒಪ್ಕೊಬೇಕಾಗಿರೋ ಒಂದು ವಿಷಯ, ಯಾರಾದ್ರೂ ಒಬ್ರು ಮಗನಿಗೆ ಮಾತ್ರ ತುಂಬಾ ಪ್ರೀತಿ ಕೊಡೋದು ಇನ್ನೊಂದು ಮಕ್ಕಳಿಗೆ ಪಾಪ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಇನ್ನೊಬ್ರು ಮಾತ್ರ ಹೊಗಳುವಾಗ ಇನ್ನೊಬ್ರು ಅದ್ ಮನಸ್ಸಲ್ಲಿ ಪಾಪ ಮಾಡ್ಲಿಕ್ಕೆ ಅವ್ರ ಕಾರಣ ಆಗುತ್ತೆ. ಸೊ ಸಹೋದರ ಮನಸ್ಸಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಪಕ್ಷಭೇದ ಇಲ್ಲದಲ್ಲಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ, ಒಂದೇ ದೃಷ್ಟಿಯಲ್ಲಿ, ಕೊರತೆ ಇರೋರು ಇದ್ದೇ ಇರ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದೇ ಇರ್ತಾರೆ. ಬಟ್ ಅವರಿಗೆ ಇನ್ನೊಬ್ರು ಮನಸ್ಸು ನೋವಾಗದಲ್ಲಿ ಮಾತಾಡುವಂತ ಶಕ್ತಿ ಪವಿತ್ರಾತ್ಮ ಕೃಪೆಯಿಂದ ದೇವರು ನಮಗೆಲ್ಲವರಿಗೇನು ಕೊಡಬೇಕು ಅಂತ ಬೇಡ್ಕೊಳ್ಳಿ.